ಏಲಕ್ಕಿ ಬೆಳೆಯೋದು ಅಷ್ಟು ಸುಲಭ ಆಗಿದ್ರೆ ಜೋಳ ರಾಗಿ ಥರ 100 ರೂಪಾಯಿ 50 ರೂಪಾಯಿ ಕೆಜಿ ಥರ ಚೀಲದಲ್ಲಿ ತುಂಬಿಡೋರು ಇವತ್ತೆಲ್ಲ. 4,000 3,000 ರೇಟ್ ಯಾಕಿರ್ತಿತ್ತಾಗಿದ್ರೆ ಏಲಕ್ಕಿಗೆ ನೀವು ಹಾಕಿದ್ರೆ ಗಿಡ ಬರುತ್ತೆ, ಒಂದು 50-100 ಗ್ರಾಮ್ ಬರುತ್ತೆ. ಬಟ್ ನನಗೆ 1 kg 2 kg ಹೈಯೆಸ್ಟ್ ಈಲ್ಡು ತೆಗಿಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಪ್ರಾಪರಾಗಿ ಮಾಡ್ಕೊಳ್ಳೇಬೇಕು. ವಾರಕ್ಕೊಂದ್ಸಲಿ ಟೊಮೊಟೊ ಬೀನ್ಸ್ ಥರ ಔಷಧಿ ಹೊಡಿಬೇಕು, ಡೈ ಬ್ಯಾಗ್ ಬಂದ್ಬಿಡುತ್ತೆ, ಹೊರಟೋಗುತ್ತೆ, ಸಮಸ್ಯೆ ಅಂತ ಏನೂ ಇಲ್ಲ. ವೀಕ್ಲಿ ಒಂದ್ಸಲ ಅಥವಾ 2 ವಾರಕ್ಕೊಂದ್ಸಲಿ ಯಾರು ಬಂದು ಗಿಡ ಹೇಗಿದೆ ಚೆಕ್ ಮಾಡ್ಕೋಬೇಕು. ಹಣ್ಣುಗರಿಗಳು ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಏಲಕ್ಕಿ ಗಿಡಕ್ಕೆ ಸಾವಿಲ್ಲ. ಒಂದು ಗಿಡ ಹಾಕ್ಬಿಟ್ರೆ ಒಂದಕ್ಕೊಂದು ರಕ್ತ ಬೀಜಾಸನ ಥರ ಬರ್ತಾನೆ ಇರ್ತದೆ. ಕಂದು ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 3-4 ವರ್ಷ ಹಳೆ ತೋಟ ಆಗಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಕಲರ್ಲೆಸ್ ಅದು. ಕೆಜಿ 300-600 ರೂಪಾಯಿ 500 ರೂಪಾಯಿ 800 ರೂಪಾಯಿ ಕೇಳ್ತಾರೆ. ಪ್ರೊಫೆಷ್ನಲ್ ಆಗಿ ಡ್ರೈಯರ್ಲಿ ಒಣಗಿಸಿದ್ರೆ ಅಥವಾ ರೂಮ್ ಟೆಂಪ್ರೇಚರ್ಲಿ ಕ್ವಾಲಿಟಿಯಾಗಿ ಒಣಗಿಸಿದ್ರೆ ಒಳ್ಳೆ ಕಲರ್ ಬರುತ್ತೆ, ಶೈನಿಂಗ್ ಬರುತ್ತೆ, ಕಾಯಿ ಚೆನ್ನಾಗಿರುತ್ತೆ. ಎಲ್ಲ ಇಂಪಾರ್ಟೆಂಟು. ನಿಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಯಿತು ಅಂದರೆ ಕಾಯಿ ಹೊಡಿಯೋದು, ತೂಕ ಬರಲ್ಲ, ಜೊಳು ಬರೋದು, ಕಲರ್ ಬರಲ್ಲ. ಹಂಗೆಲ್ಲ ಮಾಡಿದಾಗ ನೀವು ಶ್ರಮ ಪಟ್ಟರು ವೇಸ್ಟೇನೆ. 100 ಕಾಯಿ ತಗೊಂಡ್ರೆ 100ರಲ್ಲಿ 80 ಕಾಯಿ 8mm ಬರಬೇಕು. ಅದು ಒರಿಜಿನಲ್ ಏಲಕ್ಕಿ. ನಿಮಗೆ ಸೈಜ್ ಕಡಿಮೆ ಬಂತು ಅಂದರೆ ಅಥವಾ MML ಕಡಿಮೆ ಬಂತು, ತುಂಡ ಬಂತು, ದಪ್ಪ ಬರಲಿಲ್ಲ, ಸೈಜ್ ಬರಲಿಲ್ಲ ಅಂದರೆ ರೇಟ್ ಕಡಿಮೆ ಆಗುತ್ತೆ. ಒಂದು ಎಕರೆಗೆ ಒಂದು 50,000 60,000 80,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತು ಲಾಭನೂ ಕೂಡ ಒಂದು ಎಕರೆಗೆ ಮೊದಲನೇ 2ನೇ ವರ್ಷದಿಂದನೇ ಒಂದು 2ರಿಂದ 4 ಲಕ್ಷ 3 ಲಕ್ಷ ಆದಾಯ ಸ್ಟಾರ್ಟ್ ಆಗುತ್ತೆ. ಅದು ನೀವು ಯಾವ ಥರ ಮಾಡ್ತೀರಿ ಅನ್ನೋದ್ರ ಮೇಲೆ ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ. 20,000ದಿಂದ ಹಿಡಿದು 60,000 70,000ವರೆಗೂ ಒಂದು ಎಕರೆಗೆ ಸಬ್ಸಿಡಿ ಸಿಗುತ್ತೆ. ಅದು ಆ ಜಿಲ್ಲಾವಾರು ಬೇರೆ ಬೇರೆ ಇರುತ್ತೆ. ನಾಟಿ ಮಾಡಾದ್ಮೇಲೆ ಏಲಕ್ಕಿ ಪ್ರಾರಂಭ ಆಗುವಂಥದ್ದು ಜೂನ್ ಜುಲೈಯಲ್ಲಿ ನಿಮ್ಗೆ ಏಲಕ್ಕಿ ಅನ್ನೋದು ಪ್ರಾರಂಭ ಆಗ್ತಾ ಹೋಗ್ತದೆ. ಆಗಸ್ಟ್ಗೆಲ್ಲ ಹಾರ್ವೆಸ್ಟಿಂಗ್ ಅಂತಕ್ಕೆ ಬರುತ್ತೆ. ಆಗಸ್ಟು, ಸೆಪ್ಟೆಂಬರ್, ನವೆಂಬರು, ಡಿಸೆಂಬರು, ಜನವರಿವರೆಗೂ ಹಾರ್ವೆಸ್ಟನ್ನು ಮಾಡ್ಬೋದು. ಫೆಬ್ರವರಿವರೆಗೂ ಹಾರ್ವೆಸ್ಟ್ ಮಾಡಿದ್ದೀವಿ ನಾವು. ಅಂದರೆ ಈಗ ಮಲೆನಾಡಲ್ಲಿ ಬೇರೆ ರೀತಿ ಫ್ಲವರಿಂಗ್ ಆಗುತ್ತೆ, ಇಲ್ಲಿ ಬೇರೆ ರೀತಿ ಫ್ಲವರಿಂಗ್ ಆಗುತ್ತೆ. ಸೊ ನೀವು ಫ್ಲವರಿಂಗ್ ಆಗೋ ಟೈಮಲ್ಲಿ ಜೇನು ಕೃಷಿಯನ್ನು ಮಾಡಿಕೊಂಡ್ರೆ ಭಾಳ ಉತ್ತಮ. ಜೇನು ಕೃಷಿ ಇದ್ರಷ್ಟು ಈಗ ನಾನು ಆಲ್ರೆಡಿ ಹೇಳಿದೆ ನಿಮಗೆ, 1 kg ನನಗೆ ಕಾಯಿ ಸಿಗಬೇಕಂದ್ರೆ 3,000-4,000 ಹೂ ಬರಬೇಕು. ಸೊ 4,000 ಹೂ ಅಂದರೆ 4,000 ಹೂ ಕೂಡ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಆಗಲಿಲ್ಲ ಅಂದರೆ ಸಕ್ಸಸ್ಫುಲ್ ಆಗೋಲ್ಲ. ಹಾಗಾಗಿ ಜೇನು ಹುಳುಗಳನ್ನ ಸಾಕೋದ್ರಿಂದ ನಿಮ್ಮ ತೋಟದಲ್ಲಿ ಅದು ಕೂಡ ಒಳ್ಳೆ ನಿಮಗೆ ಬೆನಿಫಿಟನ್ನು ತಂದುಕೊಡುತ್ತೆ. ಒಂದು 20% ಹೀಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ. ಅಡಿಕೆಲಾಗಿರ್ಬೋದು, ತೆಂಗಲಾಗಿರ್ಬೋದು. ಈ ಎಲ್ಲ ಉದ್ದೇಶದಿಂದ ನಾವು ಆ ಥರ ಅದನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಏಲಕ್ಕಿ ಬೆಳೀಲಿಕ್ಕೆ ಭಾಳ ಇಂಟ್ರೆಸ್ಟ್ ಬೇಕು, ಆಸಕ್ತಿ ಬೇಕು. ಆಮೇಲೆ ನೀವು ಕಂದನ್ನು ಕೊಟ್ಟರೆ ಯಾವುದೇ ರೀತಿ ಗಿಡ ತೋಟನೇ ನಾಶ ಆಗಿಬಿಡುತ್ತೆ. ಕಂದು ಕೊಟ್ಟರೆ ಅದನ್ನು ತಿಳ್ಕೊಳ್ಳಿ ಫಸ್ಟು. ನಾವು ಕಂದು ಕೊಡ್ದೇ ಬೆಳೆಸಿದ್ರೆ ನಿಮ್ಗೆ 12-13 ವರ್ಷ ಬರುತ್ತೆ ಲೈಫ್ ಅನ್ನೋದು, ಹೆಲ್ತಿಯಾಗಿರುತ್ತೆ. ನೀವು ಕಂದು ಕೀಳ್ತಾ ಇದ್ದಂಗೆ ರೂಟ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಗಿಡ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದಕ್ಕೆ ಪೊಟೆನ್ಷಿಯಾಲಿಟಿ ಸಿಗಲ್ಲ, ಫಸಲು ಕೂಡ ನಿಂತೋಗುತ್ತೆ. ಎಕ್ಸಾಂಪಲ್, ಈಗ ಹುಸೇನ್ ಬೋಲ್ಟ್ ಕಾಲಿಗೆ ಮಳೆ ಹೊಡೆದಂಗೆ ನಿಮಗೆ ಅದು ಓಡು ಅಂದರೆ ಹೆಂಗೆ ಓಡ್ತಾನೆ ಅವನು, ಮಳೆ ಹೊಡೆದ್ಬಿಟ್ಟು. ಆ ಥರ ನೀವು ಗಿಡನ ಕಿತ್ಬಿಟ್ಟು ಡ್ಯಾಮೇಜ್ ಮಾಡಿ ರೂಟೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ನನಗೆ ಫಸಲು ಕೊಡು ಅಂದರೆ ಬರೋಲ್ಲ. ಸೊ ನೀವು ಒಂದಕ್ಕೆ ಸ್ಟಿಕ್ಕನ್ ಆಗಬೇಕು. ಐದಾರು ನೀವು ಫಸಲು ತೆಗಿಬೇಕು, ಇಲ್ಲ ನಾಟಿ ಮಾಡೋರಿಗೆ ಗಿಡ ಕೊಡಬೇಕು. 2 ಮಾಡೋಕ್ಕೆ ಬರೋಲ್ಲ. 2 ಮಾಡ್ತೀನಿ ಅಂದರೆ ಹಳೆ ಕಂದುಗಳು ಕೊಡ್ತಾರೆ ಕೆಲವರು. ಅಂದರೆ ಫಸಲು ಬಿಟ್ಟಿರುತ್ತೆ ಆಲ್ರೆಡಿ, ನನಗೆ ಆಲ್ರೆಡಿ ಫಸಲು ತೊಗೊಂಡು ಬಿಟ್ಟಿರ್ತೀನಿ, ಸೇಮ್ ಬಾಳೆ ಥರ, ಅದು ಇನ್ನೊಂದು ಗೊನೆ ಬರೋಲ್ಲ, ಇದು ವೇಸ್ಟು, ಇದನ್ನು ಕಟ್ ಮಾಡಿ ಗೊಬ್ಬರ ಮಾಡಬೇಕು. ಅಂಥದ್ದನ್ನು ಕೊಟ್ಬಿಡ್ತಾರೆ. ಅಂಥದ್ದು ಕೊಟ್ಟಾಗ ನಿಮಗೆ ಒಂದು 100 ತೊಗೊಂಡೋದ್ರೆ 100ರಲ್ಲಿ 50 ಉಳಿತವೆ, 50 ಸತ್ತೋಯ್ತವೆ. ಏಕೆಂದರೆ ಬಿದ್ದೋಗೋ ಮರ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನಮಗೆ ಒಂದು ಅಡಲ್ಟ್ ಒಂದು 20-30 ವರ್ಷದವ್ರಿಗೆ ಒಂದು ಗಾಯ ಆಯಿತು ಅಂದರೆ ಬೇಗ ವಾಸಿ ಆಗುತ್ತೆ. ಅದೇ ಒಂದು 80 ವರ್ಷ 70 ವರ್ಷದವ್ರಿಗೆ ಗಾಯ ಆಯಿತು ಅಂದರೆ ಬೇಗ ವಾಸಿ ಆಗೋಲ್ಲ. ಇಲ್ಲಿ ಇದೇ ಥರ. ಯಾಕೆ ಅಂದರೆ ನಿಮಗೆ ನೋಡಿ, ಇದು ಹಳೆ ಗಿಡ, ಇದು ಈಗ ಯಂಗ್ ಜನ್ರೇಷನ್, ಇದು ಹಳೆ ಗಿಡ ಅಂದ್ಕೊಳ್ಳಿ. ಸೊ ಇದು ನಿಮಗೆ ಕಟ್ ಮಾಡಿ ಇನ್ನೊಂದು ಕಡೆ ಹಾಕಿದ್ರೆ ಈಗ ಬೇರಲ್ಲಿ ಗಾಯ ಆಗಿರುತ್ತೆ, ಗೆಡ್ಡೆಲಿ ನಿಮಗೆ ಗಾಯ ಆಗಿರುತ್ತೆ. ಕಟ್ ಮಾಡಿದಾಗ ಕತ್ರಿಲಿ ಕಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಅದು ಒಂಥರ ಟ್ವಿನ್ಸ್ನ ಆಪ್ರೇಷನ್ ಮಾಡ್ದಂಗೆ ಒಂದಕ್ಕೊಂದು ಕಚ್ಕೊಂಡಿರುತ್ತೆ. ಆಪ್ರೇಷನ್ ಮಾಡ್ತಾಗ ಇದು ಗಾಯ ಆಗುತ್ತೆ. ಆಗ ಇದನ್ನು ತೆಗೆದು ಹೊಸ್ದಾಗಿ ಹಾಕಿದ್ರೆ ಇದಕ್ಕೆ ಬೆಳೆಯೋ ಹುಮ್ಮಸ್ಸಿರುತ್ತೆ ಇದರಲ್ಲಿ. ಯಾಕೆಂದರೆ ಇದನ್ನು ಫಸಲು ಬಂದಿಲ್ಲ, ಫಸಲು ಬಿಡೋಂಥ ಎನರ್ಜಿ ಎಲ್ಲ ದೇಹದಲ್ಲೇ ಇರುತ್ತೆ. ಹಂಗಾಗಿ ಇದು ವಾಸಿ ಆಗುತ್ತೆ, ಗಾಯ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಅದೇ ನಿಮ್ಗೆ ಇದು ಹಾಕಿದ್ರೆ ಇದು ಆಲ್ರೆಡಿ ಫಸಲು ಬಂದಿರೋದು ಅಂದ್ಕೊಳ್ಳಿ, ಆಲ್ರೆಡಿ ಫಸಲು ಬಂದಿರುತ್ತೆ. ಇನ್ನು ಬಿದ್ದೋಗೋ ಮರ, ಇದು ದೇಹದಲ್ಲಿರೋ ಎನರ್ಜಿ ಎಲ್ಲ ಫಸಲು ಮುಖಾಂತರ ಈಚೆ ಬಂದುಬಿಟ್ಟಿರುತ್ತೆ. ಇದು ಸರ್ವೈವ್ ಆಗೋಲ್ಲ, ಅಂದರೆ ಉಳಿಯೋ ಚಾನ್ಸಸ್ ಕಡಿಮೆ. ಸರಿನಾ? ಯಂಗ್ ಜನ್ರೇಷನ್ ಉಳಿಯೋಂಗೆ ಹಳೆಯ ಗಿಡಗಳು ಉಳಿಯಲ್ಲ. ಹಂಗಾಗಿ ಇದನ್ನೆಲ್ಲ ತಗೊಂಡೋದ್ರೆ ನಿಮಗೆ 50% ರೇಷಿಯೋ ಇರುತ್ತೆ. ಕೆಲವು ಟೈಮಲ್ಲಿ 100ಕ್ಕೆ 40 ಉಳಿಯಲ್ಲ, ಕಷ್ಟ ಆಗಿಬಿಡ್ತದೆ. ಬಟ್ ನಿಮಗೆ ಇದರಲ್ಲಿ 100ಕ್ಕೆ 90-95 ಆರಾಮಾಗಿ ಉಳಿಯುತ್ತೆ, ಫೇಲ್ಯೂರ್ ಆಗೋಲ್ಲ. ಹಾಗಾಗಿ ಹೊಸ ಕಂದನ್ನು ಪ್ರಿಫರಬಲ್ ನೀವು ನಾಟಿ ಮಾಡೋಕ್ಕೆ. ಇದಕ್ಕೆ ಯಾಕೆ ರೇಟ್ ಕಡಿಮೆ, ಇದಕ್ಕೆ ಯಾಕೆ ರೇಟ್ ಜಾಸ್ತಿ ಅಂದರೆ ಇದು ಫಸ್ಟ್ ತಗೊಂಡು ಕೊಡ್ತೀವಿ. ಅರ್ಥ ಆಯ್ತಾ? ಕೊಡ್ತಾರೆ. ನಾವು ಇದನ್ನು ರೈತರಿಗೆ ರೆಕಮೆಂಡ್ ಮಾಡಲ್ಲ, ಒಟ್ಟಿನಲ್ಲಿ ಬೇರೆಯವ್ರು ಕೊಟ್ಬಿಡ್ತಾರೆ. ಹಂಗಾಗಿ ನಿಮಗೆ ಡೀಟೇಲಾಗಿ ಹೇಳ್ತಿರೋದು. ಇದನ್ನು ಕೊಟ್ಟರೆ ನಿಮಗೆ ಏನಾಗುತ್ತೆ, ಇದು ನಿಮಗೆ ರೇಷಿಯೋ ಕಡಿಮೆ ಇರುತ್ತೆ, ರಿಸಲ್ಟ್ ಸಕ್ಸಸ್ ರೇಟ್ ಸಿಗೋಲ್ಲ. ಇದನ್ನು ಕೊಟ್ಟರೆ ನಿಮಗೆ ಸಕ್ಸಸ್ ರೇಟ್ ಸಿಗುತ್ತೆ. ಇದು ಏಲಕ್ಕಿ ತಗೊಂಡು ಕೊಡ್ತಾರೆ, ಹಂಗಾಗಿ ಇದು ಕಡಿಮೆ ರೇಟು. ಇದು ಏಲಕ್ಕಿ ತಗೊಳ್ದೇ ಕೊಡ್ತಾರೆ ಅಂದರೆ ನಮಗೆ ಲಾಸ್ ಆಗುತ್ತೆ, ಇದು ರೇಟ್ ಜಾಸ್ತಿ.
ಸೊ ಈ ಥರ ಇದೆ. ಹಿಂಗಾಗಿ ಮಾಡ್ಬೋದು ಆರಾಮಾಗಿ. ನೀವು ತೆಂಗು ಅಥವಾ ಅಡಿಕೆ ಅಥವಾ ಯಾವುದೇ ಬೇರೆ ಈಗ ಮಹಾಗನಿ ಹೆಬ್ಬೇವು ಹಾಕಿದ್ದೀರಿ ಅಂದರೆ ನೆರಳಲ್ಲಿ ಇದನ್ನು ಮಾಡ್ಬೋದು. ಮತ್ತು ಇದಕ್ಕೆ ಬಂಡ್ ಫಾರ್ಮೇಷನ್ ಮಾಡಿಕೊಂಡು ನೀರು ಸರಾಗವಾಗಿ ನಿಮ್ಮ ಭೂಮಿಯಿಂದ ಹರಿದೋಗೋ ರೀತಿ ವ್ಯವಸ್ಥೆ ಮಾಡ್ಕೋಬೇಕು. ಮಾಡಿಕೊಂಡು ನೀಟಾಗಲ್ಲಿ ಏಲಕ್ಕಿಯನ್ನು ಬೆಳೀತಾ ಹೋದಾಗ ಒಳ್ಳೆ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ ನಿಮಗೆ. ಈಗ ಆಮೇಲೆ ನಾನು ಹೇಳುವಂಥದ್ದು ಸಡನ್ನಾಗಿ ಯಾವುದಕ್ಕೂ ಸಡನ್ನಾಗಿ ಜಂಪ್ ಆಗ್ಬಿಡ್ಬೇಡಿ. ಒಂದ್ಸರಿ ಬನ್ನಿ ಮಾತುಕತೆ ಆಡಿ, ನೀವು ಜೆನ್ಯೂನಾಗಿ ಬೆಳಿತೀರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ನಾವೆಲ್ಲ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ನಿಮಗೆಲ್ಲ ಗಿಡಗಳು ಸಪ್ಲಿಮೆಂಟ್ ಮಾಡ್ತೀವಿ. ನಮ್ಗೆ 20 ರೂಪಾಯಿಂದ 120 ರೂಪಾಯಿವರೆಗೂ ಗಿಡಗಳು ಸಿಗ್ತದೆ. ನಾವು ರೈತರಿಗೆ ಸುಮ್ಮನೆ ತಗೊಂಡೋಗಿ ಬೆಳೆದ್ಬಿಡಿ ಅಂತ ನಾವು ಯಾರಿಗೂ ಪ್ರಮೋಟ್ ಮಾಡಲ್ಲ. ಬನ್ನಿ ತಿಳ್ಕೊಳ್ಳಿ, ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮಾತ್ರ ಮಾಡಿ ಅಲ್ವಾ. ಸುಮ್ಮನೆ ಹಾಕ್ಬಿಟ್ಟು ಎಲ್ಲೋ ಹೋಗೋದು ಅದಾಗಲ್ಲ. ನೀಟಾಗಿ ನ್ಯೂಟ್ರಿಷನ್ ಇದಕ್ಕೆ ವಾರಕ್ಕೊಂದ್ಸಲಿ ಟೊಮೊಟೊ ಬೀನ್ಸರ ಔಷಧಿ ಹೊಡಿಬೇಕು, ನನ್ನ ಜೊತೆಲೇ ಇರಬೇಕಪ್ಪ, ಇಲ್ಲಾಂದರೆ ಡೈ ಬ್ಯಾಗ್ ಬಂದುಬಿಡುತ್ತೆ ಹೊರಟೋಗುತ್ತೆ, ಸಮಸ್ಯೆ ಅಂತ ಏನೂ ಇಲ್ಲ. ನೀವು ಅಟ್ಲೀಸ್ಟ್ ವೀಕ್ಲಿ ಒಂದು ಅಥವಾ 2 ವಾರಕ್ಕೊಂದ್ಸಲಿ ಯಾರು ಬಂದು ಗಿಡ ಹೇಗಿದೆ ಚೆಕ್ ಮಾಡ್ಕೋಬೇಕು. ಮತ್ತು ಹಣ್ಣುಗರಿಗಳು ಬರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ನಾವು ಮಾಡಿಕೊಂಡಾಗ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ. ಕ್ವಾಲಿಟಿಯಾಗಿ ಮೆಣಸು ಏಲಕ್ಕಿ ಅನ್ನೋದು ಜನ್ರೇಟ್ ಆಗ್ತಾ ಬರುತ್ತೆ. ಉತ್ತಮವಾಗಿರೋಂಥ ಇಳುವರಿಯನ್ನು ತೆಗಿಬೋದು. ಮತ್ತು ನಿಮಗೆ ಏಲಕ್ಕಿ ಗಿಡಕ್ಕೆ ಸಾವಿಲ್ಲ. ಹೇಳ್ತೀನಿ ಕೇಳಿ, ಒಂದು ಗಿಡ ಹಾಕ್ಬಿಟ್ರೆ ಒಂದಕ್ಕೊಂದು ರಕ್ತ ಬೀಜ ಥರ ಬರ್ತಾನೆ ಇರ್ತದೆ. ಇದು ಒಂದು ಗಿಡ ಸಾಯುತ್ತೆ ಅಂದ್ಕೊಳ್ಳಿ, ಇದೇನೋ ನಾನು ಫಸ್ಟು ತೆಗೆದೆ, ಇನ್ನೊಂದು ಗಿಡ ಸೈಡಲ್ಲಿ ಹುಟ್ಟುತ್ತೆ. ಹಾಗಾಗಿ ಏಲಕ್ಕಿಲಿ ಫೇಲ್ಯೂರೇ ಆಗೋಲ್ಲ. ನೀವು ಒಂದು ಸಲ ಬೆಳ್ಕೊಂಡ್ರೆ ಅದನ್ನೇ 3 ವರ್ಷದ ನಂತರ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ ನೀವು ಕಂದು ತಗೋಬೇಕಾದ್ರೆ ಅದು ಮಿನಿಮಮ್ ಅಂದರೆ 3-4 ವರ್ಷ ಹಳೆ ತೋಟ ಆಗಬೇಕು. 3-4 ವರ್ಷ ಹಳೆ ತೋಟ. ಏಕೆಂದರೆ ಅದರಲ್ಲಿ ಒಳ್ಳೆ ಪೀಕ್ ಹೀಲ್ಡ್ ಬರ್ತಾ ಇರಬೇಕು. ಒಂದು ಪೀಕ್ ಹೀಲ್ಡ್ ಬಂದು ಚೆನ್ನಾಗಿ ಇರುವಂಥ ತೋಟದಲ್ಲಿ ಈಗ ನಮ್ದು ಆಲ್ರೆಡಿ 6 ವರ್ಷ ಆಗಿದೆ. ನಾವು 3 ವರ್ಷದ 4ನೇ ವರ್ಷದಲ್ಲಿ ಕಂದು ಕೊಟ್ಟಿದ್ದು. ಈ ಥರ ಇದು ಮಾಡ್ಕೋಬೇಕು. ನೀವು ಕಂದನ್ನು ತೊಗೊಂಡೋಗಿ ಈಗ ನೋಡಿ, ಕಂದನ್ನು ಕೊಡ್ತೀವಿ. ಈ ಥರ ಕೊಟ್ಟಾದಮೇಲೆ ಅದನ್ನು ತಗೊಂಡೋಗಿ ನಾಟಿ ಮಾಡಿ ಮೇಲೆ ನಾಟಿ ಮಾಡಬೇಕು. ಅದಕ್ಕೊಂದು ದೊಣ್ಣೆ ಕೊಟ್ಬಿಟ್ಟು ಅದನ್ನು ಕಟ್ಬಿಟ್ಟು ಜಾಸ್ತಿ ಗಾಳಿಗೆ ಯಾವುದು ಹಾರಾಟ ಮಾಡ್ದಂಗೆ ನೀಟಾಗಿ ನಿಲ್ಲಿಸಿ ಕಾಪಾಡ್ಕೋಬೇಕು. ಆಗ ನಿಮಗೆ ಏನಾಗುತ್ತೆ, ಸೈಡಲ್ಲಿ ಹೊಸ ಬ್ರಾಂಚಸ್ಗಳು ಓಪನ್ ಆಗ್ತಾ ಬರುತ್ತೆ. ನಿಮಗೆ ಅದು ಓಪನ್ ಆಗಿ ನೀಟಾಗಿ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಸರಿನಾ? ಕಂದುಗಳು ನಿಮಗೆ ಒಂದು ವರ್ಷದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ. ಆಮೇಲೆ ಏಲಕ್ಕಿನ ಬೆಳೆಯೋದೊಂದಂತಾದರೆ ಅದನ್ನು ಕಟ್ ಮಾಡಿ ಮಾರೋದೊಂದಂತ. ಸರಿನಾ? ಇವತ್ತೀಗ ನೋಡಿ, ಏಲಕ್ಕಿನ ಎಲ್ಲ ಒಂದೇ ಸರಿ ಬಿಡಲ್ಲ. ಈ ಒಂದು ಗೆಡ್ಡೆಯಲ್ಲಿ ಒಂದು 3-4 ಸರಿ ಹಾರ್ವೆಸ್ಟ್ ಮಾಡ್ತೇವೆ. ಅದು ಸೇಮ್ ಟೊಮೊಟೊ ಥರ ಬಲ್ತಿರೋದು ನೋಡಿ ತೆಗಿಬೇಕು. ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಜಾಸ್ತಿ ಲೇಬರ್ ಹಿಡಿಯೋದು, ಇನ್ನು ಮೇಂಟೆನೆನ್ಸ್ಗೆ ಏನಿಲ್ಲ. ಕಡಿಮೆ ನೀರಿದ್ರೆ ನಿಮಗೆ ಒಂದು 4 ಎಕರೆ, ಒಂದು 3 ಎಕರೆನ ಒಂದು ಎಕರೆ ಅಡಿಕೆ ಬೆಳೆಯೋ ನೀರಲ್ಲಿ ಏಲಕ್ಕಿ ಮಾಡ್ಕೋಬೋದು. ನಿಮಗೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದನ್ನು ರೂಮ್ ಟೆಂಪ್ರೇಚರ್ ಒಣಗಿಸ್ತಾರೆ ಲೈಟ್ ಹಾಕಿ. ಮತ್ತು ಇನ್ನೊಂದು ಡ್ರೈಯರ್, ಎಲೆಕ್ಟ್ರಿಕಲ್ ಡ್ರೈಯರು, ಮತ್ತು ನಾರ್ಮಲ್ಲು ಇದು ಟ್ರೆಡಿಷ್ನಲ್ ಹೀಟು, ಸೌದೆ ಒಲೆಯಿಂದ ಹೀಟ್ ಮಾಡಿ ಆ ಡ್ರೈಯರ್ಲಿ ಒಂದ್ಸಲಿ ಆ ಥರ ಒಣಗಿಸ್ತಾರೆ. ಕೆಲವರು ಬಿಸಿಲನ್ನು ಒಣಗಿಸ್ತಾರೆ. ಬಿಸಿಲನ್ನು ಒಣಗಿಸಿದ್ರೆ ಕಲರ್ಲೆಸ್ ಅದು ಉಪಯೋಗಕ್ಕೆ ಬರಲ್ಲ. kg 300, 600 ರೂಪಾಯಿ, 500 ರೂಪಾಯಿ, 800 ರೂಪಾಯಿ ಕೇಳ್ತಾರೆ. ನೀವು ಅದೇ ಪ್ರೊಫೆಷ್ನಲ್ ಆಗಿ ಡ್ರೈಯರ್ಲಿ ಒಣಗಿಸಿದ್ರೆ ಅಥವಾ ರೂಮ್ ಟೆಂಪ್ರೇಚರ್ಲಿ ಕ್ವಾಲಿಟಿಯಾಗಿ ಒಣಗಿಸಿದ್ರೆ ಏನಾಗುತ್ತೆ, ನಿಮಗೆ ಒಳ್ಳೆ ಕಲರ್ ಬರುತ್ತೆ, ಶೈನಿಂಗ್ ಬರುತ್ತೆ, ಕಾಯಿ ಚೆನ್ನಾಗಿರುತ್ತೆ. ಎಲ್ಲ ಇಂಪಾರ್ಟೆಂಟು. ನಿಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಯಿತು ಅಂದರೆ ಕಾಯಿ ಹೊಡಿಯೋದು, ತೂಕ ಬರಲ್ಲ, ಜೊಳು ಬರೋದು, ಕಲರ್ ಬರಲ್ಲ, ಹಂಗೆಲ್ಲ ಮಾಡಿದಾಗ ನೀವು ಶ್ರಮಪಟ್ಟರು ವೇಸ್ಟೇ. ಒಳ್ಳೆ ಪ್ರೈಸ್ ಸಿಗೋಲ್ಲ ಮಾರ್ಕೆಟಲ್ಲಿ. ಇವತ್ತು ನೀವು ಯೋಚನೆ ಮಾಡಬೇಕು, ಏಲಕ್ಕಿ ಬೆಳೆಯೋದು ಅಷ್ಟು ಸುಲಭ ಆಗಿದ್ರೆ ಅಥವಾ ಇಳುವರಿ ಜಾಸ್ತಿ ಹಂಗೆ ಸುಲಭ ಆಗಿಬಿಟ್ಟಿದ್ರೆ ಆ ಜೋಳ ರಾಗಿ ಥರ 100 ರೂಪಾಯಿ 50 ರೂಪಾಯಿ kg ಥರ ಚೀಲದಲ್ಲಿ ತುಂಬಿಡೋರು ಇವತ್ತೆಲ್ಲ. 4,000 3,000 ರೇಟ್ ಯಾಕಿರ್ತಿತ್ತಾಗಿದ್ರೆ ಏಲಕ್ಕಿಗೆ. ಸೊ ಏಲಕ್ಕಿನ ಬೆಳಿಲಿಕ್ಕೆ ಕಷ್ಟ ಇಲ್ಲ. ನೀವು ಹಾಕಿದ್ರೆ ಗಿಡ ಬರುತ್ತೆ, ಒಂದು 50-100 ಗ್ರಾಮ್ ಬರುತ್ತೆ. ಬಟ್ ನನಗೆ 1 kg 2 kg ಹೈಯೆಸ್ಟ್ ಈಲ್ಡು ತೆಗಿಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಪ್ರಾಪರಾಗಿ ಮಾಡ್ಕೊಳ್ಳೇಬೇಕು. ಸುಮ್ಮನೆ ನಾನು ಏನೋ ಸರ್ ಜೀವಾಮೃತ ಕೊಟ್ಟೆ, ಯಾವುದೋ ಕುರಿ ಗೊಬ್ಬರ ಕೊಟ್ಟೆ, ಕೋಳಿ ಗೊಬ್ಬರ ಕೊಟ್ಟೆ ಅಂದರೆ ಆಗಲ್ಲ. ನೀವು ಈ ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟು ಆಗಲೇಬೇಕು. ಅದ್ರ ಬೇಸಿಸ್ ಮೇಲೆ ನೀಟಾಗಿ ಒಂದು ಚಾರ್ಟ್ ಮಾಡ್ಕೋಬೇಕು. ಇವತ್ತು ಯಾವ ವಾರ, ಇವತ್ತು ಯಾವ ದಿನ, ಇವತ್ತು ಯಾವ ತಿಂಗಳು, ಅಥವಾ ಯಾವ ಸೀಸನ್ ಇದೆ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲನ, ಇವತ್ತು ಏನು ಮಾಡಬೇಕು, ನನ್ನ ಗಿಡ ಎಷ್ಟು ವರ್ಷದ್ದು, ಇದಕ್ಕೆ ಏನು ಬೇಕಾಗಿದೆ, ಎಷ್ಟನೇ ವರ್ಷದಿಂದ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯವಸಾಯ ಕ್ರಮಗಳು ಏನಾಗಬೇಕು, ಪ್ರತಿ ವರ್ಷ ಮಳೆ ಬೀಳೋ ಹಂತದಲ್ಲಿ ಏನು ಮಾಡಬೇಕು, ಅದೆಲ್ಲ ಭಾಳ ಕೇರ್ಫುಲ್ಲಾಗಿ ನಾವು ಗಮನ ಹರಿಸ್ಬೇಕು. ಹಾರ್ವೆಸ್ಟ್ ಮಾಡಿದ್ಮೇಲೆ 3 ಥರ 4 ಥರ ಡ್ರೈಯಿಂಗ್ ಪ್ರೊಸೀಜರ್ ಇದೆ. ಅದು ಒಣಗಾದ್ಮೇಲೆ ನೋಡಿ, ಒಂದು ಕಾಯಿ ಮಿನಿಮಮ್ ನಿಮಗೆ ಒಂದು 100 ಕಾಯಿ ತಗೊಂಡ್ರೆ 100ರಲ್ಲಿ 80 ಕಾಯಿ 8mm ಬರಬೇಕು. ಅದು ಒರಿಜಿನಲ್ ಏಲಕ್ಕಿ. ನಿಮಗೆ ಸೈಜ್ ಕಡಿಮೆ ಬಂತು ಅಂದರೆ, ಅಥವಾ MML ಕಡಿಮೆ ಬಂತು, ತುಂಡ ಬಂತು, ದಪ್ಪ ಬರಲಿಲ್ಲ, ಸೈಜ್ ಬರಲಿಲ್ಲ ಅಂದರೆ ರೇಟ್ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನಮಗೆ ಸೈಜ್ ಒಂದೇ ಥರ ಸೈಜ್ ಬರಬೇಕು ಅಂದರೆ ನ್ಯೂಟ್ರಿಷನ್ನು ಕೂಡ ಅದೇ ಥರ ಮ್ಯಾನೇಜ್ ಮಾಡ್ಕೋಬೇಕು. ನ್ಯೂಟ್ರಿಷನ್ ಅದೇ ಥರ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನಿಮಗೆ ಸೈಜು ಏನು ದುಡ್ಡಾಗಲ್ಲ. ಈ ಥರ ಇದೆಲ್ಲ ಇದೆ. ರೈತರು ಬೆಳಿಬೇಕಾದ್ರೆ ಇವನ್ನೆಲ್ಲ ನೋಡಬೇಕು. ಸುಮ್ಮನೆ ನೆಟ್ಬಿಟ್ರೆ ನನಗೆ ಅಷ್ಟು ದುಡ್ಡು ಬಂದುಬಿಡುತ್ತೆ, ಆ ಥರ ಆಗಲ್ಲ ಅದು. ಆಮೇಲೆ ಮುಖ್ಯವಾಗಿ ನಾವು
ಅದನ್ನು ಮಾರುವಂಥದ್ದು ಭಾಳ ಇಂಪಾರ್ಟೆಂಟು. ಎಲ್ಲಿ ಮಾರಾಟ ಮಾಡಬೇಕು, ಯಾವ ಥರ ಮಾರಾಟ ಮಾಡಬೇಕು. ಈಗ ನಾನು ಇಟ್ಕೊಂಡು ಮಾರ್ತೀನಿ ಅಂದರೆ ಮಾಯ್ಶ್ಚರ್ ಕಂಟೆಂಟ್ ಎಷ್ಟು ಡಿಗ್ರಿ ಮಾಯ್ಶ್ಚರಲ್ಲಿ ಒಣಗಿಸ್ಬೇಕು. ಈಗ ನೋಡಿ, ಇದರಲ್ಲಿ ಸಣ್ಣದು ದಪ್ಪದೆಲ್ಲ ಕಾಯಿ ಬರುತ್ತೆ ಅಂದ್ಕೊಳ್ಳಿ. ನಿಮಗೆ ಸಣ್ಣದೇ ಜಾಸ್ತಿ ಬಂದುಬಿಟ್ರೆ ವರ್ಕೌಟೇ ಆಗೋಲ್ಲ ನಮ್ಗೆ ಬೆಳೆದು. ಹಾಗಾಗಿ ಕಾಯಿ ಜಾಸ್ತಿ ದಪ್ಪ ಬರೋ ರೀತಿ ಮಾಡ್ಕೋಬೇಕು. ಆ ಥರ ಮಾಡ್ಕೋಬೇಕು ಅಂದರೆ ನ್ಯೂಟ್ರಿಷನ್ ಕರೆಕ್ಟಾಗಿ ಮೇನೇಜ್ ಮಾಡಬೇಕು. ಈಗ ಇಲ್ಲ ಅಂದರೆ ಕಾಯಿ ದಪ್ಪ ಬರೋಲ್ಲ ಈ ಥರ. ಆಮೇಲೆ ನೀವು ಒಂದೇ ಸಲ ಡ್ರೈಯರ್ಗೆ ಹಾಕಿ ಎಲ್ಲನೂ ಒಂದೇ ಸರಿ ಒಣಗ್ಸೋಕ್ಕಾಗಲ್ಲ. ಒಂದೇ ಸರಿ ಒಣಗಿಸ್ಬೋದು, ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ದಪ್ಪ ಇರೋದೇ ಸಪ್ರೇಟಾಗಿ ಒಣಗಿಸ್ತಾರೆ, ಚಿಕ್ಕ ಇರೋದೇ ಸಪ್ರೇಟಾಗಿ ಒಣಗಿಸ್ತಾರೆ. ಯಾಕೆಂದರೆ ಅದನ್ನು ಮಷಿನ್ಗೆ ಹಾಕ್ಬಿಟ್ರೆ ಅದನ್ನು ಸಪ್ರೇಟ್ ಮಾಡಿಕೊಟ್ಬಿಡುತ್ತೆ ಚಿಕ್ಕದು ದೊಡ್ಡದು. ಯಾಕೆಂದರೆ ಈಗ ನೋಡಿ, ದೊಡ್ಡದು ಒಣಗೋಕ್ಕೆ ಒಂದು ಮಿನಿಮಮ್ ಒಂದು 20 ಗಂಟೆ ಟೈಮ್ ಬೇಕು ಅಂದರೆ ಚಿಕ್ಕದು ಒಣಗೋಕ್ಕೆ ಒಂದು 15 ಗಂಟೆ 16 ಗಂಟೆ ಆದರೆ ಸಾಕಾಗುತ್ತೆ. ನಾವು ಎರಡನ್ನೂ ಒಂದೇ ಬಾಂಡಿಲಿ ಹಾಕಿದ್ರೆ ಹೆಂಗೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ತೊಗರಿ ಕಾಳು ಅಕ್ಕಿ ಒಂದೇ ಬಾಂಡಿಲಿ ಹಾಕಿದ್ರೆ ಅಕ್ಕಿ ಬೇಗ ಸೀದೋಗುತ್ತೆ, ತೊಗರಿ ಕಾಳು ಬೇಗ ಸಿಗಲ್ಲ ಈ ಥರ. ಸೊ ನಾವು ಒಂದಕ್ಕೆ ಅಂದರೆ ಹೀಟ್ನ ಜಾಸ್ತಿ ಕೊಟ್ಬಿಟ್ಟಾಗ ನಿಮಗೆ ದಪ್ಪದ್ದು ಲೇಟಾಗಿ ಒಣಗುತ್ತೆ, ಚಿಕ್ಕದು ಬೇಗ ಒಣಗುತ್ತೆ, ಆಗ ಸಮಸ್ಯೆ ಆಗ್ಬಿಡುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಅದನ್ನು ಭಾಳ ಕೇರ್ಫುಲ್ಲಾಗಿ ಗಮನ ಹರಿಸ್ಕೋಬೇಕು. ಅದನ್ನೆಲ್ಲ ನಿಮಗೆ ಕೂಲಂಕುಷವಾಗಿ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಯಾವ ಥರ ಒಣಗಿಸೋದು, ಯಾವ ಥರ ಮಾರಾಟ ಮಾಡೋದು, ಬಣ್ಣ ನೀಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು, ಅದು ವಾಷಿಂಗ್ ಯಾವ ಥರ ಮಾಡೋದು, ಹಾರ್ವೆಸ್ಟಿಂಗ್ ಎಲ್ಲಿ. ಆಮೇಲೆ ಮಾರುಕಟ್ಟೆ ನೀವು ಆ್ಯಕ್ಷನ್ಗಳು ನಡೀತದೆ. ನಮ್ಮ ಕರ್ನಾಟಕದಲ್ಲಿ ನಡೀತದೆ, ಕೇರಳದಲ್ಲಿ ನಡೀತದೆ, ಹೈದ್ರಾಬಾದಲ್ಲಿ ಸುಮಾರು ಕಡೆ ಮಾಡ್ತಾರೆ. ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಸೆಲ್ ಮಾಡ್ಬೋದು. ಇಲ್ಲ ಸರ್ ನಮಗೆ ಗೊತ್ತಿಲ್ಲ ಇವತ್ತು ಮಾರ್ಕೆಟ್ ಪ್ರೈಸಲ್ಲಿ ಏನಿದೆ ನೀವೇ ತೊಗೊಳ್ಳಿ ಅಂದರೆ ನಾವು ನಮ್ಮ ಮುಖಾಂತರ ಬೈಯರ್ಗೆ ಕನೆಕ್ಟ್ ಮಾಡಿ ನಿಮಗೆ ಅಲ್ಲಿಂದ ನೀವೇ ನಮ್ಗೆ ಸಪ್ಲೈ ಮಾಡ್ಬೋದು. ಏಲಕ್ಕಿ ಸರ್ ನಮಗೆ ಸುಮಾರು ಆರ್ಡ್ರ್ ಇದೆ ಸರಿ, ಒಂದು 15 ಟನ್ 20 ಟನ್ವರೆಗೂ ಆರ್ಡ್ರ್ ಇದೆ. ಅಷ್ಟಿದ್ರೆ ನಾವು ಬೇಕಾದ್ರೆ 20-30 ಟನ್ ಇದ್ದರೆ ನಾವೇ ಆರ್ಡ್ರ್ ತೊಗೋತೀವಿ. ತೊಗೊಂಡು ನಾವೇ ರೈತರಿಗೆ, ಬೆಳೆದಿರೋ ರೈತರ ಸುಮಾರು ಜನ ಲಾಸ್ಟ್ ಟೈಮ್ ಕಂತು ತೊಗೊಂಡೋಗಿ ಒಂದು 200 kg 100 kg 500 kgವರೆಗೂ ಬಂದಿರೋದ್ರಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ತುಮಕೂರು ಭಾಗದವರು ಮತ್ತು ಈ ಕಡೆ ಸುಮಾರು ರಾಮನಗರ ಈ ಕಡೆ ಎಲ್ಲ ಒಂದಂದರೆ ಸ್ಯಾಂಪಲ್ಗೆ 100 ಗಿಡ 200 ಗಿಡ ಹಾಕಿದ್ರು, ಅದೆಲ್ಲ ಸರಿ ನಮಗೆ ಬಂದಿತ್ತು, ಅದೆಲ್ಲ ನಮಗೆ ಕೊಟ್ಟಿದ್ದಾರೆ ಈ ಸರಿ ಎಲ್ಲ ಈ ಥರ. ಹೀಗಾಗಿ ನೀವು ಬೆಳ್ಕೊಬೋದೇನು ಸಮಸ್ಯೆ ಇಲ್ಲ. ಆಮೇಲೆ ಇದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕಂಪೇರ್. ಈಗ ನೀವು 10 ಲಕ್ಷ 15 ಲಕ್ಷ ತೆಗಿಬೇಕು ಅಥವಾ 8 ಲಕ್ಷ ತೆಗಿಬೇಕು ಅಂದರೆ ಬೇರೆದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಸೀಬೆ, ದಾಳಿಂಬೆ ಅಥವಾ ಡ್ರ್ಯಾಗನ್ ಫ್ರೂಟ್ ಯಾವುದೇ ನೋಡಿ. ಬಟ್ ಇದರಲ್ಲಿ ಆ ಥರ ಅಲ್ಲ, ನಿಮಗೆ ಕಡಿಮೆ ಇನ್ವೆಸ್ಟ್ಮೆಂಟು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಈಗ ನೋಡಿ, ಒಂದು ಎಕರೆಗೆ 8 ಗಿಡ ಹಾಕ್ತೀವಿ, ಅಥವಾ 8ರಿಂದ ಮಿನಿಮಮ್ 8 ಅಥವಾ 7 8 ಅಥವಾ 12ವರೆಗೂ ಹಾಕ್ಬೋದು. 12 9 8 10 ಈ ಥರ. ಇಲ್ಲ 4 ಅಡಿಕೆ ಗಿಡದ ಮಧ್ಯೆ 1 ಈ ಥರ ಹಾಕ್ಕೋಬೋದು. ಸೊ ಆ ಥರ ನಿಮ್ಗೆ ಆ ಥರ ಹಾಕಿದಾಗ ಸುಮಾರು ಒಂದು 450ರಿಂದ 600 ಗಿಡ ಕೊರುತ್ತೆ, ಸೇಮ್ ಅಡಿಕೆ ಥರ ಒಂದು ಎಕರೆಗೆ. ನನಗೆ 1 ಎಕರೆಗೆ ಸರಿಸುಮಾರು ಖರ್ಚು ಬಂದು ನಿಮಗೆ ಒಂದು ಕಂದು ಮಿನಿಮಮ್ 50 80 100 ರೂಪಾಯಿ ಹಿಂಗೆಲ್ಲ ಸಿಗುತ್ತೆ. ಆ ಥರ ಹಾಕೊಂಡು ನಿಮ್ಗೆ ಒಂದು 80,000ವರೆಗೂ ಖರ್ಚು ಬೀಳುತ್ತೆ ಪ್ರಾಪರಾಗಿ ಮಾಡ್ತೀನಿ ಅಂದರೆ. ಬೀಜದ ಗಿಡ ಹಾಕ್ತೀನಿ ಅಂದರೆ 20-30 ಸಾವಿರದಲ್ಲಿ ಮುಗಿದೋಗುತ್ತೆ. ಹೀಗಾಗಿ ನೀವು ಯಾವ್ದು ಗಿಡ ಹಾಕ್ತೀನಿ ಅನ್ನೋದು ಇಂಪಾರ್ಟೆಂಟು. ಆ ಥರ ಮಾಡಿದಾಗ ನಮಗೇನಿಲ್ಲ ಅಂದರೂ ಮೊದಲನೇ ವರ್ಷದಿಂದ ಫಸ್ಲು ಆರಂಭ, 2ನೇ ವರ್ಷಕ್ಕೆ ಪೀಕಾಗಿ ಬರುತ್ತೆ. ಆ ಟೈಮಲ್ಲಿ ನಮಗೆ ಏನಿಲ್ಲ ಅಂದರೂ 3 ಲಕ್ಷ 4 ಲಕ್ಷ ಈ ಥರ ಆದಾಯನ ತಗೊಂಡು ಹೋಗ್ತಾ ಇರ್ಬೋದು. ಬಟ್ ನೀವು ಯಾವ ಥರ ಡೆಡಿಕೇಶನ್ ಇದೆ, ಇಂಟ್ರೆಸ್ಟ್ ಇದೆ, ಯಾವ ಥರ ಮಾಡ್ತೀರಾ, ಇದು ಭಾಳ ಮುಖ್ಯ ಆಗ್ತದೆ ಏಲಕ್ಕಿಲಿ. ಇದು ಭಾಳ ಸೆನ್ಸಿಟಿವ್ ಇನ್ ಕೇಸ್ ಇನ್ ಪ್ರೊಡಕ್ಷನ್, ನಾಟ್ ಗ್ರೋತಲ್ಲಿ ಬರುತ್ತೆ. ನಿಮಗೆ ಒಳ್ಳೆ ನೀರು ಗೊಬ್ಬರ ಕೊಟ್ಟರೆ ಸಾಕು. ಬಟ್ ಗೊಬ್ಬರ ವೇರಿಯೇಷನ್ ಸಣ್ಣ ಪುಟ್ಟ ಕಾಣುವಂಥದ್ದು ಯಾವಾಗ, ಫೈನಲ್ ಎಕ್ಸಾಮ್ ಅಂದರೆ ನಿಮಗೆ ಇಳುವರಿ ಬರೋ ಟೈಮಲ್ಲಿ. ಇಳುವರಿ ಇಲ್ಲ ಅಂದಾಗ ನಿಮಗೆ ಏನು ಬರೀ ಬೆಳಿಲಿಕ್ಕೆ ಏನು ಸಮಸ್ಯೆ ಆಗಲ್ಲ, ಗಿಡ ಬೆಳೀತದೆ, ಕಾಯಿ ಸರಿಯಾಗಿ ಬರೋಲ್ಲ. ಹಿಂಗೆಲ್ಲ ಮಟ್ಟ ಕ್ಲೀನಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು, ಆನ್ ಟೈಮಾಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಕೋಬೇಕು. ಎಲ್ಲ ಸುಮಾರು ಕೆಲಸಗಳು ನೀವು ಏಲಕ್ಕಿಲಿ ಮಾಡ್ತಾ ಹೋದಾಗ ಒಂದು ಒಳ್ಳೆ ರೀತಿ ಇಳುವರಿಯನ್ನು ನಾವು ತೊಗೋತಾ ಹೋಗ್ಬೋದು. ಇಷ್ಟು ಮೇಜರಾಗಿ ರೈತರು ಫಾಲೋ ಮಾಡಬೇಕಾಗಿರೋಂಥ ಟಿಪ್ಸ್ಗಳು. ಮತ್ತು ಎಲ್ಲ ಭಾಗದಲ್ಲೂ ನಾನು ಹೇಳಿದೆ ಮೈಕ್ರೋ ಕ್ಲೈಮೇಟ್ ಮಾಡ್ಕೊಂಡು ಎಲ್ಲ ಭಾಗದಲ್ಲೂ ಬೆಳೆಯೋದು. ಒಂದು ಎಕರೆಗೆ ಒಂದು 50ರಿಂದ 60,000 80,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮತ್ತು ಲಾಭನೂ ಕೂಡ ಒಂದು ಎಕರೆಗೆ ಮೊದಲನೇ 2ನೇ ವರ್ಷದಿಂದನೇ ಒಂದು 2ರಿಂದ 4 ಲಕ್ಷ 3 ಲಕ್ಷ ಆದಾಯ ಸ್ಟಾರ್ಟ್ ಆಗುತ್ತೆ. ಅದು ನೀವು ಯಾವ ಥರ ಮಾಡ್ತೀರಿ ಅನ್ನೋದ್ರ ಮೇಲೆ, ಈ ಕ್ವಾಲಿಟಿ ಹೆಂಗೆ ಬೆಳಿತೀರಿ ಅನ್ನೋದ್ರ ಮೇಲೆ. ನಾವು ಏಲಕ್ಕಿ ಕೂಡ ನಾವೇ ತೊಗೋತೀವಿ ರೈತರದ್ದು. ನೀವು ಆಲ್ರೆಡಿ ಬೆಳೆದಿದ್ರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಆರ್ಡ್ರ್ ಇತ್ತು ಅಂದರೆ ನಾವೆಲ್ಲ ನಿಮಗೆ ತೊಗೊಂಡು ನಾವು ಮಾಡಿಸ್ಕೊಡ್ತೀವೆಲ್ಲ. ಮತ್ತು ಸಜೆಷನ್ಸು ಕೊಡ್ತೀವಿ. ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿರುತ್ತೆ, ನಂಬರ್ಗೆ ಕರೆ ಮಾಡ್ಬೋದು ನೀವು. ಮತ್ತು ನಿಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಂತರ ಕೈ ಹಾಕಿ ಶುರು ಮಾಡಿ ಎಲ್ಲ ರೀತಿ ಸಹಾಯ ನಾವು ಮಾಡಿಕೊಡ್ತೀವಿ. ಮತ್ತು ಇನ್ನೊಂದು ಹೇಳೋದೇನು ಅಂದರೆ ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ. 20,000ದಿಂದ ಹಿಡಿದು 60,000 70,000ವರೆಗೂ ಒಂದು ಎಕರೆಗೆ ಸಬ್ಸಿಡಿ ಸಿಗುತ್ತೆ. ಅದು ಆ ಜಿಲ್ಲೆವಾರು ಬೇರೆ ಬೇರೆ ಇರುತ್ತೆ. ಮಂಡ್ಯದಲ್ಲಿ ಬೇರೆ, ತುಮಕೂರಲ್ಲಿ ಬೇರೆ, ಹಿಂಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಥರ ಅನುದಾನ ಕೊಡ್ತಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ.
ಸರಿನಾ? ಹಂಗಾಗಿ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ನೀಟಾಗಿ ವಿಚಾರಿಸಿದಾಗ ಸರ್ ಈ ಥರ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಒಂದು ಈ ಥರ ಗಿಡಗಳು ತರ್ತೀವಿ, ಈ ಥರ ಮಾಡಿಕೊಡಿ ವ್ಯವಸ್ಥೆನ ಅಂದಾಗ ಅವ್ರು ಮಾಡಿಕೊಡ್ತಾರೆ. ನೇರವಾಗಿ ರೈತರ ಅಕೌಂಟ್ಗೆ ಸಬ್ಸಿಡಿ ಕೊಡ್ತಾರೆ. ಈ ಎಲ್ಲ ಉದ್ದೇಶಗಳಿಂದ ರೈತರಿಗೆ ಗೌರ್ಮೆಂಟು ಅನುಕೂಲ ಮಾಡಿಕೊಡ್ತಾ ಇದೆ. ಬಟ್ ರೈತರು ಹೊಸ ಬೆಳೆಗಳ ಕಡೆಗೆ ಮುಖ ಮಾಡಬೇಕು. ಬರೀ ಟ್ರೆಡಿಷ್ನಲ್ ಕ್ರಾಪ್ ಅಂತ ಹೇಳಿ ಬೇರೆ ಒಂದಕ್ಕೆ ನಂಬ್ಕೊಂಡು ಕೂರೋದ್ರಿಂದ ಇವತ್ತೇನಾಗುತ್ತೆ, ಅವಕಾಶಗಳಿಂದ ವಂಚಿತ ಆಗ್ತಿದ್ದೀವಿ. ಮನುಷ್ಯಂಗೆ ಆಸೆ ಇದ್ದರೆ ಬೆಳೀಲಿಕ್ಕೆ ಸಾಧ್ಯ. ಈಗ ನೋಡಿ, ಬರೀ ಕಲ್ಲು ಒತ್ತಿಸಿ ಬೆಂಕಿ ಹಾಕ್ತಾಯಿದ್ರು, ಬರೀ ಬರೀ ಹಸಿ ಮಾಂಸ ತಿಂತಿದ್ದಾಗ ಬೆಂಕಿಯಿಂದ ಸುಟ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಆದರು. ಹಿಂಗೆ ಆಸೆಗೆ ಬಯಕೆಯಿಂದನೇ ಮನುಷ್ಯ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಹೊಸ ಅದ್ರ ಬಗ್ಗೆ ಅಳವಡಿಸ್ಕೊಂಡು ಹೊಸ ಬೆಳೆಗಳು, ಹೊಸ ರೀತಿಯಾಗಿ ಅನ್ವೇಷಣೆಗಳನ್ನ ಮಾಡ್ತಾ ಹೋದಾಗ ಕೃಷಿಲಿ ರೈತನಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಅವನು ಯಾವತ್ತೂ ಪ್ಲ್ಯಾನಿಂಗ್ ಇಟ್ಕೊಂಡು ವ್ಯವಸಾಯ ಮಾಡಬೇಕು. ನಾನಿದು ಯಾವುದು ಕ್ರಾಪ್ ಏನು ಮಾಡ್ತಾಯಿದ್ದೀನಿ, ನನಗೆ ಎಷ್ಟು ಡಿಮ್ಯಾಂಡ್ ಸಿಗುತ್ತೆ, ಎಲ್ಲಿ ಮಾರಾಟ ಮಾಡಬೇಕು, ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು, ನನ್ನ ಕೂಲಿ ಖರ್ಚು ಏನು ಬೀಳುತ್ತೆ, ನಿರ್ವಹಣೆ ಮೇಂಟೆನೆನ್ಸ್ ಖರ್ಚು ಏನು ಬೀಳುತ್ತೆ, ಸೀಡ್ಲಿಂಗ್ ಖರ್ಚು ಏನು ಬೀಳುತ್ತೆ, ಒಂದು ಪ್ರೀ ಪ್ಲ್ಯಾನಿಂಗಾಗಿ ಎಲ್ಲನೂ ಬರೆದಿಟ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ರು, ನಾನೇನೋ ತಂದಾಕ್ತೆ, ಇನ್ನೊಬ್ಬ ಏನೋ ಹೇಳ್ದ, ನನ್ನ ಮಣ್ಣು ಏನೋ ಸೂಟ್ ಆಗ್ತಿಲ್ಲ, ಒಬ್ರಿಗೆ ಹಾಗಲಕಾಯಿ ಇಷ್ಟ, ಒಬ್ರಿಗೆ ಮೊಸರು ಇಷ್ಟ, ಒಬ್ರಿಗೆ ಆಳು ಇಷ್ಟ, ಒಬ್ರಿಗೆ ಬೆಂಡೆಕಾಯಿ ಇಷ್ಟ, ಹಿಂಗೆ ಒಬ್ಬೊಬ್ರದ್ದು ಅವರವರು ವೈಯಕ್ತಿಕ ಸಪ್ರೇಟ್ ಇರುತ್ತೆ. ಸಾಯಿಲು ಅಷ್ಟೇ. ನಾವು ಯಾವುದೋ ಮಣ್ಣಲ್ಲಿ ಏನೋ ಕೊಡ್ತಾಯಿದ್ದೀವಿ ಅಂತ ನಿಮಗೇನೋ ಕೊಡೋಕ್ಕೆ ಕೇಳಿದ್ರೆ ವರ್ಕೌಟ್ ಆಗೋಲ್ಲ. ಅದು ನಿಮ್ಮ ಮಣ್ಣಿಗೆ ಏನು ಬೇಕು, ಏನು ಮಾಡಬೇಕು ಅದು ನೋಡ್ಕೊಂಡು ಸಪ್ರೇಟಾಗಿ ಅದೇ ಥರ ನಾವು ಮಾಡ್ಕೋಬೇಕು. ಈ ಎಲ್ಲ ಉದ್ದೇಶಗಳಿಂದ ರೈತರು ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ನೀವು ಮಾಡಿ. ಅರ್ಥ ಆಯ್ತಾ? ಅದು ಬಿಟ್ಟು ಸುಮ್ಮನೆ ನಂದು ಕೆಂಪು ಮಣ್ಣು, ನಂದು ರೆಡ್ ಸಾಯಿಲು ಅಥವಾ ನಂದು ಬ್ಲ್ಯಾಕ್ ಸಾಯಿಲು, ಅವರೇನೋ ಗೊಬ್ಬರ ಹಾಕ್ತಾರಪ್ಪ, ನಾನು ಸೇಮ್ ಕಾಪಿ ಹೊಡೆದ್ಬಿಡೋಣ ಹಾಕ್ಬಿಡೋಣ ಅಂತ ಹೋದರೆ ರಿಸಲ್ಟ್ ವೇರಿಯೇಷನ್ ಆಗ್ತದೆ. ಎಕ್ಸ್ಪೆಷಲಿ ಫಾರ್ ಏಲಕ್ಕಿ. ಬೇರೆ ಬೆಳೆ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ಈ ಏಲಕ್ಕಿ ಮೆಣಸಲ್ಲಿ ನೀವು ಸಣ್ಣ ಸಣ್ಣ ವಿಷಯಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ವಹಿಸ್ತದೆ. ಈ ಕಾರಣದಿಂದ ಎಲ್ಲ ಭಾಳ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗ್ತದೆ ನೀವು ಇರ್ರೆಗ್ಯುಲರಾಗಿ ಮಾಡಿದಾಗ. ಆಗ ನೀವು ಕರೆಕ್ಟಾಗಿ ಮೇಂಟೆನೆನ್ಸ್ ಇದ್ದಾಗ ಆರಾಮಾಗಿ ಹೋಗುತ್ತೆ. ಮತ್ತು ಅದೇ ರೀತಿ ರೋಗಗಳು ಬರೋಲ್ಲ. ಕಟ್ಟೆ ರೋಗ, ನೀರು ಜಾಸ್ತಿ ಅದು ನಾನು ಹೇಳ್ತಾ ಇದ್ದೀನಿ. ವಾಟರ್ ಮ್ಯಾನೇಜ್ಮೆಂಟ್ ಸಫಿಷಿಯೆಂಟಾಗಿ ಮಾಡಬೇಕು. ಇದೆಲ್ಲ ಬಂದು ಸ್ಯಾಲೋ ರೂಟ್ಸು, ಫೈಬ್ರಸ್ ರೂಟ್ ಅಂತ ಕರಿತೀವಿ, ಡೀಪ್ ರೂಟ್ಸ್ ಅಲ್ಲ ಇದು. ಆಮೇಲೆ ಇದರಿಂದ ಬೇರೆ ಯಾವುದೇ ಗಿಡಗಳಿಗೆ ಅಥವಾ ಬೇರೆ ಅಡಿಕೆ, ತೆಂಗು ಅಥವಾ ಯಾವುದೇ ಬೇರೆ ಕ್ರಾಪ್ಗಳಿಗೆ ಯಾವುದೇ ರೀತಿ ಹಾನಿ ಆಗೋಲ್ಲ. ಏಲಕ್ಕಿ ಅದ್ರ ಪಾಡ್ಗದಿರುತ್ತೆ. ಒಳ್ಳೆ ಶೇಡು ಕೊಟ್ಟರೆ ಚೆನ್ನಾಗಿ ಫಸಲು ಕೊಡುತ್ತೆ. ನೀಟಾಗಿ ಹಾರ್ವೆಸ್ಟಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ನೀಟಾಗಿ ನಾವು ಒಳ್ಳೆಯ ಇಳುವರಿನ, ಲಾಭವನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ರೀತಿ ಡೌಟು ನಿಮಗೆ ಸಮಸ್ಯೆಗಳಿತ್ತು ಅಂದರೆ ವಾಟ್ಸಪ್ಪಲ್ಲಿ ಕೆಲವು ಟೈಮಲ್ಲಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನಾನು ರಿಸೀವ್ ಮಾಡಲ್ಲ, ಬ್ಯುಸಿ ಇರ್ತೀನಿ. ಹಾಗಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಿಮಗೆ ನಾನೆಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಒಂದು ಸರಿ ಬಂದು ನೀವು ನೋಡಿಕೊಂಡು ಅದು ಕಾನ್ಫಿಡೆನ್ಸ್ ತೊಗೊಂಡು ಬೆಳೀರಿ. ಸುಮ್ಮನೆ ನನಗೆ ಅಷ್ಟೇ ಎಕರೆ ಇದೆ ಒಂದೇ ಸರಿ ಹಾಕ್ಬಿಡ್ತೀನಿ ಅವೆಲ್ಲ ಬೇಡ. ನಂಬಿಕೆ ಮೊದಲು ನಿಮಗೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಬರಬೇಕು, ಇಂಟ್ರೆಸ್ಟ್ ಬರಬೇಕು. ಅದ್ರ ಬಗ್ಗೆ ಗೈಡೆನ್ಸ್ ಸಂಪೂರ್ಣ ತಿಳ್ಕೊಳ್ಳಿ. ಆದರೆ ಇನ್ಸೈಡ್ ಸ್ಟೋರಿ ಏನಿದೆ, ಏಲಕ್ಕಿ ಅಂದರೆ ಏನು, ನಾನು ಯಾವ ಥರ ಬೆಳಿಬೋದು, ಮಾಡ್ಬೋದಾ, ನನ್ನ ಚಾಲೆಂಜಸ್ ಏನಿದೆ ಪ್ರತಿಯೊಂದು ತಿಳ್ಕೊಳ್ಳಿ. ಆನಂತರ ನೀವು ಮಾಡಿ ಸಕ್ಸಸ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಹೊಸ ಅನ್ವೇಷಣೆಗಳು ಹೊಸದಾಗಿ ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ದೇಶ ಅಭಿವೃದ್ಧಿ ಆಗುತ್ತೆ, ರೈತನೂ ಅಭಿವೃದ್ಧಿ ಆಗ್ತಾನೆ. ಮತ್ತು ಇನ್ನು ಹೆಚ್ಚಿನ ಪಾಠಗಳು ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ನಮ್ಮ ಚಾನಲ್ನ ಇನ್ಸೈಡ್ ಚಾನಲ್ಗೆ ಹೋದರೆ ಅಲ್ಲಿ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.